ಸಿಂಹರಾಶಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕು. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ, ಅವರ ಹತ್ರ ಏನೋ ಒಂದು ರೀತಿಯ ನಿಮಗೆ ಸಲಿಗೆ ಇದೆ ಅಂತ ಹೇಳಿ ನಿಮ್ಮ ಇಚ್ಛೆಯಂತೆ ನಡ್ಕೊಂಡ್ರೆ ಅವರ ತಾಳ್ಮೆಯೂ ಕೂಡ ಕೆಡುವಂಥದ್ದಾಗತ್ತೆ. ಏನೋ ಒಂದು ರೀತಿಯ ಪರಸ್ಪರ ಜಗಳಕ್ಕೆ, ಕಿರಿಕಿರಿಗೆ ಅದು ಕಾರಣವಾಗುತ್ತೆ ಅಂತ ಅರ್ಥ. ಯಾವುದೇ ಕೆಲಸದಲ್ಲಿ ಸ್ಪರ್ಧೆಯನ್ನು ಇಟ್ಕೊಳ್ಬೇಡಿ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ನಿಮ್ಮ ಕೆಲಸಕ್ಕೆ, ನಿಮ್ಮ ಪರಿಶ್ರಮಕ್ಕೆ ಬರಬೇಕಾದಂತಹ ಯಾವ ಫಲ ಇದೆ ಅದರ ನಿರೀಕ್ಷೆಯಲ್ಲಿರಿ, ಅದು ತಪ್ಪಲ್ಲ. ಆದರೆ ಸ್ಪರ್ಧಾತ್ಮಕವಾಗಿ ಅದನ್ನು ತೆಗೆದುಕೊಂಡಾಗ ಒಂದು ವೇಳೆ ನೀವು ಗೆಲ್ಲಲಿಕ್ಕಾಗಲಿಲ್ಲ ಅಂತಾದಾಗ ಮಾನಸಿಕವಾಗಿ ತುಂಬ ದೊಡ್ಡ ಮಟ್ಟದ ನೋವನ್ನು ಅನುಭವಿಸ್ತೀರಿ. ಅದು ಬೇಡ ಅಂತ ಅರ್ಥ. ತಂದೆಯವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ, ಅನಗತ್ಯವಾದಂತಹ ಪ್ರಯಾಣವನ್ನು ರದ್ದು ಮಾಡಿ. ಹೀಗೆಲ್ಲ ಒಂದಷ್ಟು ವಿಚಾರಗಳಿದ್ದಾಗ ಅದನ್ನು ಗಮನಿಸ್ತಾ ಹೋದರೆ ಅದು ನಿಮಗೇ ಕ್ಷೇಮ. ಅದರಿಂದ ಬೇರೆ ಯಾರಿಗೂ ಏನೂ ಅನುಕೂಲ, ಉಪಯೋಗ ಏನೂ ಇಲ್ಲ. ಅದನ್ನು ಗಮನಿಸ್ಕೊಂಡು ನೀವು ಚೆನ್ನಾಗಿರ್ತಕ್ಕಂಥದ್ದು. ಕುಟುಂಬದವರ ಜೊತೆಯಲ್ಲಿ ಸಮಯವನ್ನು ಕಳೀರಿ. ಮತ್ತೆ ಮತ್ತೆ ಅಂತಹ ಅವಕಾಶಗಳು ಸಿಕ್ಕತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿಕೊಳ್ಬೇಕಾದಂಥದ್ದಾಗತ್ತೆ. ಬೇರೆಯವರ ಆಗಮನ ನಿಮ್ಮ ಕೆಲಸಕ್ಕೆ ಒಂದಷ್ಟು ಅಡ್ಡಿ ಆಗಬಹುದು. ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತೀರಿ, ಇನ್ಯಾರೋ ಬರ್ತಾರೆ, ಅವ್ರನ್ನ ಮಾತಾಡಿಸ್ಬೇಕಾಗತ್ತೆ. ನಿಮ್ಮ ಮಾಡಬೇಕಾದಂತಹ ಕೆಲಸದ ಬಗ್ಗೆ ಗಮನ ಕಡಿಮೆ ಆಗುತ್ತೆ, ಅವಕಾಶಗಳು ಸಿಕ್ಕೋದಿಲ್ಲ, ಸಮಯ ಹೋಗುತ್ತೆ. ಈ ರೀತಿ ಅಡ್ಡಿ ಆಗ್ತಕ್ಕಂಥದ್ದಾಗಬಹುದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ ಜವಾಬ್ದಾರಿಯುತವಾಗಿ ಮಾಡಬೇಕಾದಂತಹ ಕೆಲವು ಕೆಲಸಗಳಲ್ಲಿ ಸವಾಲುಗಳೇ ಎದುರಾಗುತ್ತೆ. ಆದರೆ ಬುದ್ಧಿವಂತರು ಸವಾಲುಗಳನ್ನು ಸ್ವೀಕಾರ ಮಾಡಿ ಅದನ್ನು ಬಗೆಹರಿಸ್ತಕ್ಕಂತಹ ಪ್ರಯತ್ನ ಮಾಡ್ತಾರೆ ಹೊರತು ಸವಾಲುಗಳನ್ನೇ ಸಮಸ್ಯೆಗಳಾಗಿ ಮಾಡಿಕೊಳ್ಳೋದಿಲ್ಲ. ಇದು ನಿಮಗೆ ತಿಳಿದಿರಬೇಕಾದಂಥದ್ದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಥವಾ ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಮಾನ್ಯತೆ, ಉಪಯೋಗ, ಲಾಭ, ಸಹಾಯ ಎಲ್ಲವೂ ಕೂಡ ಸಿಕ್ಕುವಂಥದ್ದು. ನಿಮ್ಮ ಪ್ರಯತ್ನ ಏನಿದೆ ಅಥವಾ ಹೊಸ ಹೊಸ ಆವಿಷ್ಕಾರ ಏನಿದೆ, ಹೊಸ ಹೊಸ ಹುಡುಕಾಟ ಏನಿದೆ, ಸಂಶೋಧನೆ ಏನಿದೆ, ಅದೆಲ್ಲವುದಕ್ಕೂ ಮಾನ್ಯತೆ ಸಿಕ್ಕಿ ಯಾವುದೋ ಒಂದು ವಿಶಿಷ್ಟವಾದಂತಹ ಗೌರವ ನಿಮಗೆ ದಕ್ಕುವಂಥದ್ದಾಗತ್ತೆ. ಜನ ನಿಮ್ಮಿಂದ ಸಹಾಯವನ್ನು ನಿರೀಕ್ಷೆ ಮಾಡ್ತಾರೆ. ನಿಮ್ಮಿಂದ ಜನಕ್ಕೆ ಸಹಾಯ ಆಗತ್ತೆ ಅನ್ನುವಂಥದ್ದು ಹೆಚ್ಚು ಹೆಮ್ಮೆ ಪಡಬೇಕಾದಂತಹ ವಿಚಾರ. ಕೆಲಸದ ಒತ್ತಡದಿಂದ ಒಂದಷ್ಟು ಮಾನಸಿಕವಾದಂತಹ ಹಿಂಸೆ ಇದು ಸ್ವಾಭಾವಿಕವಾಗಿದ್ದಂತಹದ್ದು. ಹೆಚ್ಚು ಹೆಚ್ಚು ಕೆಲಸದ ಒತ್ತಡ ಇದ್ದಾಗ ನಮಗೆ ದೈಹಿಕವಾಗಿ, ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಏನೋ ಆಯಾಸ, ಹಿಂಸೆ ಅನ್ನುವಂಥದ್ದು. ವಿದೇಶಿ ಸಂಪರ್ಕದಿಂದ ನಿಮಗೊಂದಷ್ಟು ಶುಭ ಅಥವಾ ಲಾಭ, ನಿಮ್ಮ ಉದ್ಯೋಗಕ್ಕೆ ಅವಕಾಶಗಳು ಅಥವಾ ಇನ್ಯಾವುದೋ ರೀತಿಯ ಲಾಭಕ್ಕೆ ಅವಕಾಶಗಳು, ನಿಮ್ಮ ಹೆಸರಿಗೆ ಉನ್ನತವಾದಂತಹ ಕೀರ್ತಿಗೆ ಅಥವಾ ಒಂದು ಸ್ಥಾನಕ್ಕೆ, ಮಾನಕ್ಕೆ ಎಲ್ಲ ಅವಕಾಶಗಳು ಆಗತಕ್ಕಂಥದ್ದು. ಸಾಯಂಕಾಲದ ಹೊತ್ತಿಗೆ ಮತ್ತಷ್ಟು ಶುಭವಾರ್ತೆಯನ್ನು ಕೇಳ್ತೀರಿ. ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು, ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ ಕುಟುಂಬದಲ್ಲಿ ಅನ್ಯೋನ್ಯತೆ ಅಂತಕ್ಕಂತಹದ್ದಿರುತ್ತೆ. ಮನಸ್ಸಿಗೆ ಏನೋ ಒಂದು ರೀತಿಯ ಹರ್ಷ, ಸಂತೋಷ, ಹಬ್ಬದ ವಾತಾವರಣ. ಆದರೆ ಯಾವ ಹಬ್ಬವೂ ಇಲ್ಲ. ಮನಸ್ಸಿನಲ್ಲಿ ಯಾವಾಗ ಆನಂದ ಇರುತ್ತೆ, ಮನೆಯಲ್ಲಿ ಯಾವಾಗ ಸಂತೋಷ ಇರುತ್ತೆ, ಅವತ್ತೇ ಹಬ್ಬ. ಇದನ್ನು ತಿಳಿಬೇಕಾದಂಥದ್ದು. ಇದು ಆತ್ಮತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮನೆಗೆ ಬಂದ ಅತಿಥಿಗಳಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗಬಹುದು. ಇದಕ್ಕೂ ಕೂಡ ಮಾನಸಿಕವಾಗಿ ಸಿದ್ಧವಾಗಿರಬೇಕು. ಬಂದವರು ಎಲ್ಲರೂ ಕೂಡ ನಮ್ಮಂತೆಯೇ ಇರ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಅವರ ಮನಸ್ಥಿತಿ ಏನೋ ಗೊತ್ತಿರೋದಿಲ್ಲ. ಅವರಿಂದ ಕಿರಿಕಿರಿ ಆದಾಗ ಮಾತ್ರ ಮನಸ್ಸಿಗೆ ಹಿಂಸೆ ಆಗ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಲಾಟೆ ಆಗುವಂತಹ ಸಾಧ್ಯತೆ. ನಿಮ್ಮ ನಡವಳಿಕೆ ಸ್ವಾಭಾವಿಕವಾಗಿದ್ದರೂ ಕೂಡ ಜನ ನಿಮ್ಮನ್ನು ಕೆರಳಿಸಬಹುದು, ಕೆಣಕಬಹುದು. ತಾಳ್ಮೆಯ ಕಟ್ಟೆ ಒಡೆದ್ರೆ ನೀವು ಕೂಡ ವಿರುದ್ಧವಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಒದಗಿ ಬರುತ್ತೆ. ತಾಳ್ಮೆಗೂ ಒಂದು ಮಿತಿ ಇದೆ ಅನ್ನುವಂಥದ್ದು ಅಲ್ಲಿ ಸಾಬೀತಾಗ್ತಕ್ಕಂಥದ್ದು. ಅವಕಾಶಕ್ಕೆ ಕಾದಿರ್ತಕ್ಕಂತಹ ನಿಮಗೆ ಶುಭವಾರ್ತೆ ಇರುವಂಥದ್ದು. ಹಣದ ಒಂದು ವ್ಯವಸ್ಥೆಗೆ ಅಥವಾ ಹಣಕ್ಕೆ ನಿಮಗೆ ಯಾವುದೇ ರೀತಿಯ ಅಡ್ಡಿ ಅಥವಾ ಸಮಸ್ಯೆಗಳು ಅಂತಕ್ಕಂಥದ್ದು ಇರೋದಿಲ್ಲ. ಸಾಲ ಕೊಟ್ಟಿದ್ದಂತಹ ಹಣವೋ ಅಥವಾ ನಿಮಗೆ ಬರಬೇಕಾದಂತಹ ಹಣವೋ ಈ ದಿವಸ ಕೈ ಸೇರಬಹುದು. ಅದರಿಂದ ಅನಿರೀಕ್ಷಿತವಾದಂತಹ ಲಾಭ, ನಿಮಗೆ ಅದು ಕಲ್ಪನೆಯೇ ಇರೋದಿಲ್ಲ ಇವತ್ತು ಸಿಕ್ಬಿಡುತ್ತೆ ಅಂತ. ಇದ್ದಕ್ಕಿದ್ದ ಹಾಗೆ ಆ ಹಣ ನಿಮ್ಮ ಕೈ ಸೇರಬಹುದು ಅನ್ನುವಂಥದ್ದು. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಸ್ವಭಾವವನ್ನು ಜನ ಟೀಕಿಸ್ತಾರೆ. ನೀವು ಯಾವ ರೀತಿ ನಡ್ಕೊಳ್ತೀರಿ, ಸಮಾಜದಲ್ಲಿ ಏನು ಮಾತನಾಡ್ತೀರಿ, ಅದು ಯಾವುದನ್ನು ಕೂಡ ಜನ ಒಪ್ಕೊಳ್ಳದೇ ಇರತಕ್ಕಂಥದ್ದು, ಟೀಕೆ ಮಾಡುವಂಥದ್ದು ಇವೆಲ್ಲ ನಡೆಯುತ್ತೆ.
ಇದು ಸಹಜ ಸ್ವಭಾವ ಅಂತ ಹೇಳಿ ಭಾವಿಸಿ ನಿಮ್ಮ ಕರ್ತವ್ಯವನ್ನು ನೀವು ಯಾವುದೇ ದ್ರೋಹ ಅಥವಾ ವಂಚನೆಯ ಚಿಂತನೆ ಇಲ್ಲದಲೇ ಪ್ರಾಮಾಣಿಕವಾಗಿ ಮಾಡಿದರೆ ಯಾರಿಗೂ ಹೆದರಬೇಕಾದಂಥದ್ದಿಲ್ಲ. ನಿಮ್ಮಲ್ಲಿ ಆ ಒಂದು ಆತಂಕ, ಅಳುಕು, ಭಯ ಇದ್ದರೆ ನೀವು ಗುರುತರವಾದಂತಹ ಯಾವ ಕೆಲಸಕ್ಕೂ ಮುಂದಾಗಬೇಕಾದಂತಹ ಅವಶ್ಯಕತೆಯೂ ಇರುವುದಿಲ್ಲ. ಇದೆಲ್ಲವನ್ನು ಸರಿಯಾಗಿ ಚಿಂತನೆ ಮಾಡಿ ನಿಮ್ಮ ವರ್ತನೆ ಮತ್ತು ವ್ಯಕ್ತಿತ್ವ ಇದು ಎರಡನ್ನೂ ಕಾಪಾಡಿಕೊಳ್ಬೇಕು. ನೀವು ಯಾವ ರೀತಿ ವರ್ತಿಸ್ತೀರಿ ಅದು ಲೋಕಮಾನ್ಯವಾಗಿರಬೇಕು. ಇಲ್ಲ ಜನ ಅದನ್ನು ಏನೇ ವಿರೋಧ ಮಾಡಿದರೂ ಕೂಡ ತಡ್ಕೊಳ್ತಕ್ಕಂತಹ ಶಕ್ತಿ ನಿಮಗೆ ಇರಬೇಕಾದಂಥದ್ದು. ನಿಮ್ಮ ವ್ಯಕ್ತಿತ್ವ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಮಗಿರ್ತಕ್ಕಂತಹ ಸ್ಥಾನವೋ ಅಥವಾ ಅಧಿಕಾರವೋ ಅಲ್ಲಿ ಯಾವ ರೀತಿ ನೀವು ನಡ್ಕೊಳ್ಬೇಕು, ಸಮಾಜಕ್ಕೆ ಏನು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದೀರಿ ಅನ್ನುವಂಥದ್ದು ಗೊತ್ತಾಗಬೇಕು. ಆಗ ಮಾತ್ರ ನೀವು ಧೈರ್ಯದಿಂದ ಸಮಾಜದ ಕೆಲಸವನ್ನು ಮಾಡಲಿಕ್ಕೆ ಅವಕಾಶವಾಗುತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ, ಸಾರ್ವಜನಿಕ ವೇದಿಕೆಯಲ್ಲಿ ನೀವು ನಿಂತುಕೊಳ್ಳಿಕ್ಕೆ ಅವಕಾಶಗಳು ಆಗುವಂಥದ್ದು. ಮಹಿಳೆಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿಯನ್ನು ವಹಿಸಲೇಬೇಕಾದಂಥದ್ದು. ನಿರ್ದಿಷ್ಟವಾದಂತಹ ಗುರಿಯನ್ನಿಟ್ಟು ಕರ್ತವ್ಯವನ್ನು ಮಾಡಿ, ಯಾವುದೇ ದುರಾಲೋಚನೆಗಳು ಬೇಡ, ದೂರದ ಆಲೋಚನೆಗಳು ಇರಲಿ ಅಂತಕ್ಕಂಥದ್ದು. ಅತಿಯಾದಂತಹ ಗಳಿಕೆಗೆ, ಸಂಪಾದನೆಗೆ ಮನಸ್ಸನ್ನು ಕೊಟ್ಟು ನಿಮ್ಮೆಲ್ಲ ವ್ಯವಹಾರಗಳನ್ನು, ಒಳ್ಳೆಯತನವನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.